ಎಲ್ಲ ಮೊಬೈಲ್ಗಳಲ್ಲಿ ಈ ಸರ್ಕಾರಿ ಆ್ಯಪ್ ಕಡ್ಡಾಯ. ಸಂಚಾರ್ ಸಾಥಿ ವಿವಾದ ಏನು? ನಿಮ್ಮ ಪ್ರೈವಸಿಗೆ ಕುತ್ತು. ಪ್ರೈವಸಿ ಹೋದ್ರೂ ಸೈಬರ್ ಕ್ರೈಮ್ ನಿಲ್ಲತ್ತಾ? ಜನಾಕ್ರೋಶದ ಬೆನ್ನಲ್ಲೇ ಕೇಂದ್ರ ಯು-ಟರ್ನ್ ಹೊಡೀತಾ? ದೇಶದಲ್ಲಿ ಇನ್ಮುಂದೆ ನೀವು ಯಾವುದೇ ಹೊಸ ಮೊಬೈಲ್ ಫೋನ್ ತಗೊಂಡ್ರು ಅದರಲ್ಲಿ ಕೇಂದ್ರ ಸರ್ಕಾರದ ಒಂದು ಆ್ಯಪ್ ಕಡ್ಡಾಯವಾಗಿ ಇರುತ್ತೆ. ಅಷ್ಟೇ ಅಲ್ಲ, ನೀವು ಬೇಕಾದ್ರೂ ಅದನ್ನ ಡಿಲೀಟ್ ಮಾಡೋಕ್ಕಾಗಲ್ಲ. ಇಂಥದ್ದೊಂದು ಮಹತ್ವದ ಆದೇಶವನ್ನ ಕೇಂದ್ರ ಸರ್ಕಾರ ಹೊರಡಿಸಿದ್ದು ಇದು ದೇಶಾದ್ಯಂತ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಏನಿದು ಸಂಚಾರ್ ಸಾಥಿ? ಇದರಿಂದ ಸರ್ಕಾರಕ್ಕೆ ಏನ್ ಲಾಭ? ಜನಸಾಮಾನ್ಯರ ಆತಂಕ ಏನು? ಸಂಪೂರ್ಣ ಡೀಟೇಲ್ಸ್ ಅನ್ನ ನೋಡೋಣ. ಹೌದು, ಇದು ಸಾಮಾನ್ಯ ಆದೇಶ ಅಲ್ಲ. ಕೇಂದ್ರ ಸರ್ಕಾರದ ಟೆಲಿಕಮ್ಯುನಿಕೇಷನ್ಸ್ ಇಲಾಖೆ ಇತ್ತೀಚೆಗೆ ಒಂದು ಕಠಿಣ ಆದೇಶವನ್ನ ಹೊರಡಿಸಿದೆ. ಭಾರತದಲ್ಲಿ ತಯಾರಾಗುವ ಅಥವಾ ದೇಶಕ್ಕೆ ಆಮದು ಆಗುವ ಪ್ರತಿಯೊಂದು ಹೊಸ ಮೊಬೈಲ್ ಫೋನ್ನಲ್ಲಿ ಸಂಚಾರ್ ಸಾಥಿ ಆ್ಯಪ್ ಅನ್ನ ಕಡ್ಡಾಯವಾಗಿ ಮೊದಲೇ ಇನ್ಸ್ಟಾಲ್ ಮಾಡಿರಬೇಕು. ಕೇವಲ ಇನ್ಸ್ಟಾಲ್ ಮಾಡಿದ್ರೆ ಸಾಲುವುದಿಲ್ಲ, ಅದನ್ನ ಹೈಡ್ ಮಾಡುವಂತಿಲ್ಲ, ಡಿಲೀಟ್ ಮಾಡುವಂತಿಲ್ಲ ಮತ್ತು ಮೊಬೈಲ್ ಆನ್ ಮಾಡಿದಾಗ ಕಡ್ಡಾಯವಾಗಿ ಅದು ಬಳಕೆದಾರರಿಗೆ ಕಾಣಿಸಬೇಕು. ಈ ಆದೇಶ ಪಾಲಿಸಲು ಮೊಬೈಲ್ ಕಂಪನಿಗಳಿಗೆ 90 ದಿನಗಳ ಗಡುವು ನೀಡಲಾಗಿದೆ. ಅಂದ್ರೆ ನೀವು ಇನ್ಮುಂದೆ ಆಪಲ್, ಸ್ಯಾಮ್ಸಂಗ್ ಸಹಿತ ಯಾವುದೇ ಕಂಪನಿಯ ಫೋನ್ ಅನ್ನ ಖರೀದಿ ಮಾಡಿದ್ರೂ ಈ ಸರ್ಕಾರಿ ಆ್ಯಪ್ ಅದರಲ್ಲಿ ಇರಲೇಬೇಕು. ಸರ್ಕಾರ ಈ ಆ್ಯಪ್ ಅನ್ನ ಯಾಕೆ ಕಡ್ಡಾಯ ಮಾಡಿದೆ ಅಂದ್ರೆ, ಸರ್ಕಾರದ ಪ್ರಕಾರ ಇದರ ಮುಖ್ಯ ಉದ್ದೇಶ ಒಂದೇ: ಸೈಬರ್ ವಂಚನೆ ತಡೆಯೋದು ಮತ್ತು ಮೊಬೈಲ್ನ ಭದ್ರತೆಯನ್ನ ಹೆಚ್ಚಿಸೋದು. ಮೊದಲಿಗೆ ಈ ಆ್ಯಪ್ ಮೂಲಕ ನಿಮ್ಮ ಮೊಬೈಲ್ನ IMEI ನಂಬರ್ ಕೊಟ್ಟು ಅದು ಅಸಲಿ ಫೋನಾ ಅಥವಾ ನಕಲಿನಾ ಅಂತ ಪರಿಶೀಲಿಸಬಹುದು. ಇನ್ನು ನಿಮಗೆ ಬಂದ ವಂಚನೆಯ ಕರೆಗಳು ಅಥವಾ ಮೆಸೇಜ್ಗಳ ಬಗ್ಗೆ ತಕ್ಷಣವೇ ಇಲ್ಲಿ ರಿಪೋರ್ಟ್ ಮಾಡಬಹುದು. ನಿಮ್ಮ ಮೊಬೈಲ್ ಕಳೆದು ಹೋದ್ರೆ ಅಥವಾ ಕಳುವಾದ್ರೆ ಇಲ್ಲಿ ರಿಪೋರ್ಟ್ ಮಾಡಿ ಅದನ್ನ ಬ್ಲಾಕ್ ಮಾಡಿಸಬಹುದು. ಅತ್ಯಂತ ಮುಖ್ಯವಾಗಿ ನಿಮ್ಮ ಆಧಾರ್ ಅಥವಾ ಗುರುತಿನ ಚೀಟಿಯ ಮೇಲೆ ಎಷ್ಟು ಮೊಬೈಲ್ ಕನೆಕ್ಷನ್ಗಳು ಅಂದ್ರೆ ಸಿಮ್ ಕಾರ್ಡ್ಗಳಿವೆ ಅನ್ನೋದನ್ನ ನೀವೇ ಪರಿಶೀಲಿಸಿ ಅನಗತ್ಯ ಸಂಪರ್ಕವನ್ನ ತೆಗೆದುಹಾಕಬಹುದು. ಸರಳವಾಗಿ ಹೇಳಬೇಕು ಅಂದ್ರೆ, ಕಳ್ತನವಾದ ಫೋನ್ಗಳು ಮರು ಮಾರಾಟ ಆಗದಂತೆ ತಡೆಯಲು ಮತ್ತು ನಕಲಿ IMEI ಇರುವ ಫೋನ್ಗಳ ಹಾವಳಿ ನಿಲ್ಲಿಸಲು ಸರ್ಕಾರ ಈ ಕ್ರಮವನ್ನು ತಂದಿದೆ ಅಂತ ಹೇಳಲಾಗುತ್ತೆ. ಆದ್ರೆ ಈ ಆದೇಶ ಹೊರಬೀಳ್ತಾ ಇದ್ದಂತೆ ರಾಜಕೀಯ ಪಕ್ಷಗಳು ಮತ್ತು ನಾಗರಿಕ ಹಕ್ಕು ಹೋರಾಟಗಾರರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ವಿವಾದಕ್ಕೆ ಕಾರಣ ಕೇವಲ ಆ್ಯಪ್ ಕಡ್ಡಾಯ ಮಾಡಿದ್ದಲ್ಲ, ಅದನ್ನ ಡಿಲೀಟ್ ಮಾಡೋಕೆ ಆಗದೆ ಇರೋದು. ವಿರೋಧ ಪಕ್ಷದ ನಾಯಕರ ಪ್ರಕಾರ ಈ ಆ್ಯಪ್ ನಿಮ್ಮ ಮೊಬೈಲ್ನಿಂದ ತೆಗೆದು ಹಾಕೋಕಾಗದಿದ್ದ ಮೇಲೆ ಸರ್ಕಾರ ಪ್ರತಿ ಭಾರತೀಯರ ಚಲನವಲನದ ಮೇಲೆ ಕಣ್ಣಿಡೋಕೆ ಹೊರಟಿದೆ. ಇದು ಭಾರತೀಯ ಸಂವಿಧಾನದ ಅಡಿ ಇರುವ ನಮ್ಮ ಗೌಪ್ಯತೆಯ ಮೂಲಭೂತ ಹಕ್ಕನ್ನ ಉಲ್ಲಂಘಿಸುತ್ತೆ. ಸೈಬರ್ ಭದ್ರತೆ ಹೆಸರಲ್ಲಿ ಸರ್ಕಾರ ಜನರನ್ನ ನಿಯಂತ್ರಿಸೋಕೆ ಬಿಗ್ ಬ್ರದರ್ ತರಹ ಕಣ್ಗಾವಲಿಡೋಕೆ ಹೊರಟಿದೆ ಅಂತ ಆತಂಕ ವ್ಯಕ್ತಪಡಿಸಲಾಗಿದೆ. ಕಾಂಗ್ರೆಸ್ ಮುಖಂಡ KC ವೇಣುಗೋಪಾಲ್ ಸೇರಿದಂತೆ ಹಲವರು ಈ ಆ್ಯಪ್ ಅನ್ನ ಡಿಸ್ಟೋಪಿಯನ್ ಸಾಧನ ಅಂತ ಆರೋಪಿಸಿದ್ದಾರೆ ಮತ್ತು ಆದೇಶವನ್ನ ತಕ್ಷಣ ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ. ಇದೇ ರೀತಿ ಆದಿತ್ಯ ಠಾಕ್ರೆ ಸೇರಿದಂತೆ ಹಲವು ವಿಪಕ್ಷ ನಾಯಕರು ಸರ್ಕಾರದ ಈ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಮತ್ತು ರಾಜಕೀಯ ಆಕ್ರೋಶದ ನಂತರ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಅಪ್ಲಿಕೇಶನ್ನ ಅಳವಡಿಕೆ ಬಳಕೆದಾರರಿಗೆ ಐಚ್ಛಿಕವಾಗಿದೆ ಮತ್ತು ಬಳಕೆದಾರರು ಅದನ್ನು ಬಯಸದೇ ಇದ್ರೆ ಯಾವುದೇ ಸಮಯದಲ್ಲಿ ಅಳಿಸಲು ಸ್ವತಂತ್ರರು ಅಂತ ಸಚಿವರು ಹೇಳಿದ್ದಾರೆ. प्रॉब्लम क्या है कि विपक्ष कुर्सी के नीचे, कुर्सी के पीछे, कुर्सी के लिए मुद्दे ढूंढ रहा है. अब सभी भ्रमों को दूर करना सरकार की जिम्मेदारी है और सारे मुद्दे मैंने आपके समक्ष रख दिए कि आज तक पिछले 2 वर्षों में संचार साथी पोर्टल और संचार साथी ऐप के आधार पर कितनी सुविधा जनता को मिली है, कितना पैसा जनता का बचा है. और ये भी आंकड़े आपके सामने रख दूं. 1 साल में 2024 में अकेले हमारे देश के अंदर 22,800 करोड़ रुपए के फ्रॉड हुए हैं. एक तरफ विपक्ष चिल्ला रहा है कि आप फ्रॉड कैसे रोकेंगे, दूसरी तरफ अगर संचार साथी का ऐप हमने आप आम नागरिक को दे दिया तो कह रहे हैं पेगासस. तो करो तो मरो, न करो तो मरो. तो जो लोग सत्य नहीं देखना चाहते हैं उन लोगों को हम सत्य नहीं दिखा सकते. जो लोग सुविधा इस्तेमाल करना चाहते हैं वो करें, जो नहीं करना चाहते हैं और डिलीट करना चाहते हैं वो डिलीट करें. ಪ್ರಾಬ್ಲಮ್ ಕ್ಯಾ ಹೈ? ಸೈಬರ್ ಅಪರಾಧ ತಡೆಯುವ ಸರ್ಕಾರದ ಉದ್ದೇಶ ಶ್ಲಾಘನೀಯವಾದರೂ ಈ ಕಡ್ಡಾಯ ಆ್ಯಪ್ನಿಂದ ನಮ್ಮ ವೈಯಕ್ತಿಕ ಗೌಪ್ಯತೆಗೆ ಧಕ್ಕೆ ಆಗತ್ತೆ ಅನ್ನೋ ಆತಂಕ ಜನಸಾಮಾನ್ಯರನ್ನ ಕಾಡ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.